ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತಹ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡು ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಇದು ಒಂದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ತುಂಬಾ ಬೇಗನೆ ಫಿನಿಶ್ ಮಾಡ್ಬೋದು ಡಿಸೈನ್ ನ. ಈ ರೀತಿ ಬಟ್ಟೆಗೆ 2 ಸಲ ಲಾಕ್ ಆದ್ಮೇಲೆ 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೇನೆ. ಒಂದು ಡಾಟ್ ಅಷ್ಟು ಗ್ಯಾಪ್ ನ ಬಿಟ್ಟು ಲಾಕ್ ಮಾಡ್ಕೊಳ್ಬೇಕು. ತುಂಬಾ ದೂರನೂ ಮಾಡ್ಕೊಳ್ಬೇಡಿ ಅಥವಾ ಒಂದೇ ಹೋಲ್ಗೂ ಕೂಡ ಲಾಕ್ ಮಾಡ್ಕೊಳ್ಬಾರ್ದು. ಈ ರೀತಿ ಪಕ್ಕ ಪಕ್ಕ 3 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ 2 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡಾದ್ಮೇಲೆ 4 ಚೈನ್ ಆದ್ಮೇಲೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಅದಾದ್ಮೇಲೆ 2 ಚೈನ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೊಳ್ಬೇಕು ನಾವು. ಈಗ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ನಾನಿಲ್ಲಿ ಪರ್ಲ್ ಬೀಡ್ ನ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲ್ ಗೋಲ್ಡನ್ ಬೀಡ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಾದ್ಮೇಲೆ ಬಟ್ಟೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿಂದ 4 ಚೈನ್ ಹಾಕೊಳ್ಳೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆನ ಉಲ್ಟಾ ತಿರುಗಿಸಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ಟೆನ ಉಲ್ಟಾ ತಿರುಗಿಸಿ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ಗೆನೆ ಲಾಕ್ ಮಾಡ್ಕೊಳ್ಬೇಕು. 4 ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸಿ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 2 ಚೈನ್ ಹಾಕೊಳ್ಳೋದು. 2 ಚೈನ್ ಆದ್ಮೇಲೆ ಎಲ್ಲಿ ಲಾಕ್ ಕಾಣಿಸುತ್ತಲ್ಲ ಫಸ್ಟ್ ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ಇವಾಗ 2 ಚೈನ್ ಹಾಕೊಳ್ಬೇಕು. 1 2 ಚೈನ್ ಆದ್ಮೇಲೆ ನಾವಿಲ್ಲಿ 2 ಚೈನ್ ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಬೇಕಂದ್ರೆ ಪಿಕಾಟ್ ಡಿಸೈನ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕಂದ್ರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫಸ್ಟ್ ಅದು ಮಾತ್ರ 3 ಚೈನ್ಗೆ ಪಿಕಾಟ್ ಮಾಡ್ಕೊಳ್ತೀವಿ. ಅದಾದ ನಂತರ ಡಬಲ್ ಕ್ರೋಶೆ ಮಾಡಿದ್ಮೇಲೆ 2 ಚೈನ್ ಮಾಡಿ ಈ ಕಂಬಕ್ಕೆ ಪಿಕಾಟ್ ನ ಮಾಡ್ಕೊಳ್ಬೇಕು. ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ಸೇರಿ 1 ಮಾಡ್ಕೊಳ್ಬೇಕು. ಇದೇ ರೀತಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಆ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡೋದು. ಅದಾದ ನಂತರ 2 ಚೈನ್ ಹಾಕೋದು. ಆ ಕಂಬದ ಪಕ್ಕದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ಸೇರಿ 1 ಮಾಡೋದು. ಈ ರೀತಿ ಟೋಟಲ್ ಆಗಿ 6 ಪಿಕಾಟ್ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ 3 ಚೈನ್ಗೆ 1 ಮಾಡಿರ್ತೀವಿ ಪಿಕಾಟ್. ಅದಾದ ನಂತರ 5 ಡಬಲ್ ಕ್ರೋಶೆ ಮಾಡಿ 5 ಡಬಲ್ ಕ್ರೋಶೆ ಕೂಡ ಪಿಕಾಟ್ ನ ಮಾಡ್ಕೊಳ್ಬೇಕು. ಅಲ್ಲಿ ಟೋಟಲ್ ಆಗಿ 6 ಪಿಕಾಟ್ಸ್ ಆಗುತ್ತೆ. ನೀವು ಕರೆಕ್ಟ್ ಆಗಿ 6 ಮಾಡ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ನೀಟಾಗಿ ಬರುತ್ತೆ. ನೋಡಿ ನಾನು ಇಲ್ಲಿ 6 ಪಿಕಾಟ್ಸ್ ನ ಹಾಕೊಂಡಿದೀನಿ. ಒಂದೇ ಲೆಂತ್ ಅಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದ ನಂತರ ಸುಜ್ಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಬೀಡ್ ಆದ್ಮೇಲೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕಂದ್ರೆ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಂದ್ರೆ ಒಂದು 2 ಚೈನ್ ಅಷ್ಟು ಗ್ಯಾಪ್ ಗೆ ಲಾಕ್ ಮಾಡ್ಕೊಳ್ತಾ ಇದೀವಿ. ಅದಾದ ನಂತರ ಮತ್ತೆ 2 ಚೈನ್ ಹಾಕೊಳ್ಳೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನಾನಿಲ್ಲಿ 2 ಆರ್ಚ್ 1 ಕುಚ್ಚು ಈ ರೀತಿ ಮಾಡ್ಕೊಳ್ತಾ ಇದೀನಿ. ನೀವು ಬೇಕಿದ್ದಲ್ಲಿ ಕುಚ್ಚು ಬೇಡ ಅಂದ್ರೆ ಬರೀ ಇದೇ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋಗ್ಬೋದು. ಈ ರೀತಿ 2 ಚೈನ್ ಮಾಡಿ ಲಾಕ್ ಆದ್ಮೇಲೆ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದಕ್ಕೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಇಲ್ಲಿಂದ 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಬೀಡ್ ಪಕ್ಕದಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ 2 ಚೈನ್ ಮಾಡ್ಕೊಳ್ಳೋದು. 2 ಚೈನ್ ಮಾಡಿ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನಾವು ಆರ್ಚ್ ಮುಗಿಸಿದ್ಮೇಲೆ ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಅದಕ್ಕೇನೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಇಲ್ಲಿಂದ 2 ಚೈನ್ ಮಾಡ್ಕೊಂಡು
ಒಂದು ಎರಡು ಚೈನ್ ಮಾಡಿ 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಬೇಕಂದ್ರೆ ಪಿಕೋಟ್ನ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಮತ್ತೆ ಡಬಲ್ ಕ್ರೋಶನ್ ಮಾಡ್ಕೊಳ್ಬೇಕು. ಈ 4 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶನ್ ಮಾಡ್ಕೊಳ್ಳೋದು, ಅದಕ್ಕೆ 2 ಚೈನ್ ಹಾಕಿ ಪಿಕೋಟ್ನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಟೋಟಲ್ ಆಗಿ 6 ಪಿಕೋಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಎರಡಕ್ಕೊಂದು ಅದಾದ ನಂತರ 2 ಚೈನ್, ಆ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕ್ಬೇಕು, ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ 6 ಪಿಕೋಟ್ಸ್ ಆದ್ಮೇಲೆ ಈಗ ಸುಜ್ಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಇಷ್ಟೇ ನೋಡಿ, ಡಿಸೈನು ತುಂಬಾ ಈಸಿ ಇದೆ. ಅದಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಇನ್ನು 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ರೆ 3 ಟೈಮ್ಸ್, ಒಂದು ಆರ್ಚ್ ಆದ್ಮೇಲೆ 3 ಟೈಮ್ಸ್ ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಆರ್ಚಿಗೂ ಕುಚ್ಚಿಗೂ ಸ್ವಲ್ಪ ಗ್ಯಾಪ್ ಬರಲಿ ಅನ್ನೋದಕ್ಕೋಸ್ಕರ 2 ಆರ್ಚ್ ಎಂಡಿಂಗ್ ಅಲ್ಲಿ 3 ಟೈಮ್ಸ್, ಮತ್ತೆ ಕುಚ್ಚಾದ್ಮೇಲೆ 3 ಟೈಮ್ಸ್. ಈ ರೀತಿಯಾಗಿ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ. 3 ಟೈಮ್ಸ್ ಬಟ್ಟೆಗೆ ಲಾಕ್ ಆದ್ಮೇಲೆ 4 ಚೈನ್ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬರುತ್ತೆ ಅಲ್ಲಿ. ಈಗ ಮತ್ತೆ ಎಕ್ಸ್ಟ್ರಾ 2 ಟೈಮ್ಸ್ ಸಿಂಗಲ್ ಕ್ರೋಶೆ ನೋಡಿ. ಆರ್ಚ್ ಆದ್ಮೇಲೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ, 4 ಚೈನ್, ಮತ್ತೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ಮತ್ತೆ ಆರ್ಚ್ ಶುರು ಮಾಡೋದು. 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ ಬೀಡ್ ಲೈನ್ ಸೆಟ್ ಮಾಡ್ಕೋಬೇಕು. ಬೀಡ್ ಲೈನ್ ಸೆಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 4 ಚೈನ್ ಹಾಕಿ ಉಲ್ಟಾ ತಿರುಗಿಸಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಇಲ್ಲಿ ಆರ್ಚ್ ಸ್ಟಾರ್ಟಿಂಗ್ ಅಲ್ಲಿ 2 ಆರ್ಚ್ ನನ್ನ ಇಲ್ಲಿ ಕೌಂಟಿಂಗ್ ಇಟ್ಕೊಂಡಿದ್ದೀನಿ. 2 ಆರ್ಚ್ ಒಂದು ಕುತ್ತು, ಹಾಗಾಗಿ 2 ಆರ್ಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು. 2 ಆರ್ಚ್ ಕಂಪ್ಲೀಟ್ ಆದ್ಮೇಲೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು ಬಟ್ಟೆಗೆ ಅಷ್ಟೇ. ನಿಮ್ಗೆ ಗ್ಯಾಪ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚಿಗೂ ಆರ್ಚಿಗೂ. ತುಂಬಾ ಚಿಕ್ಕದಾದಂತ ಆರ್ಚ್ಗಳು ಬರುತ್ತೆ, ಚೆನ್ನಾಗಿ ಕಾಣಿಸಿದ್ನೆ. ಬೇಕಿದಲ್ಲಿ ಕುಚ್ಚು ಬೇಡ ಅಂತಂದ್ರೆ ಬರೀ ಆರ್ಚ್ನೆ ಮಾಡ್ಕೊಂಡು ಹೋಗ್ಬೋದು. ಒಂದು ಆರ್ಚ್ ಒಂದು ಕುಚ್ಚು ಕೂಡ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ನಾನು 137 ದಾರನ ತುಂಬಾ ಪುಟ್ಟದಾಗಿ ಕುಚ್ಚು ಕಟ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರು ಯಾರಾದ್ರೂ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.